ಕದಿತೀಯ ಬೆಣ್ಣೆ? ಕಳ್ಳ ಕೃಷ್ಣ ಕದಿತೀಯ? ನನ್ನ ಮುದ್ದು ಕೃಷ್ಣ ಎಲ್ಲ ನಿನಗೇನೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಟೈಮ್ 10:30 ಆಗ್ತಾ ಇದೆ. ಇವತ್ತು ದಿನ ಬಂದು ಸೋಮವಾರ. ನಾನೀಗ ಇಲ್ಲಿ ಬಾಲ್ಕನಿಲಿ ಬಂದೆ. ಸ್ವಲ್ಪ ಬಿಸಿಲು ಇದೆಯೇನೋ, ನಾನು ಕೂಡ ರಾಜೇಶ್ ಜೊತೆ ಬಿಸಿಲು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ರಾಜೇಶ್ ಇಲ್ಲೇ ಕೂತಿದ್ದಾರೆ ಬಾಲ್ಕನಿಯಲ್ಲಿ. ಬಿಸಿಲು ಬರುತ್ತೇನೋ, ಬಿಸಿಲು ಕಾಯ್ಕೊಂಡು. ಮೋಡ ಏನಿಲ್ಲ, ಕ್ಲಿಯರ್ ಇದೆ ಇವತ್ತು. ಆದರೂ ಕೂಡ ಬಿಸಿಲು, ಡೈರೆಕ್ಟ್ ಬಿಸಿಲು ಏನೂ ಬರ್ತಾ ಇಲ್ಲ. ಬೆಳಿಗ್ಗೆ ಇತ್ತು, ಬೆಳಿಗ್ಗೆ ಇತ್ತು ರೀ. ಈ ಟಬ್ಬು ನಾನು ಮೊನ್ನೆ ಬಟ್ಟೆ ಒಗೆದಿದ್ದು ಒಣಗಿದೆಯೋ ಇಲ್ವೋ ಸರಿಯಾಗಿ, ತಡಿಯಲ್ಲಿ ಬಿಸಿಲು ಬೀಳ್ತಾ ಇದೆ ಅಂದ್ಬಿಟ್ಟು ಬಿಸಿಲು ಕೆಳಗಡೆ ಟಬ್ಬಲ್ಲಿ ಬಟ್ಟೆಗಳು ಹಾಕ್ಬಿಟ್ಟು ಇಟ್ಟಿದ್ದೆ. ಇತ್ತು, ಇವಾಗ ಹೋಗಿದೆ ಅಷ್ಟೇ. ಬಟ್ ಬೆಳಿಗ್ಗೆ ಎದ್ದಾಗ ಕ್ಲಿಯರ್ ಮೋಡ ಇತ್ತು. ಇವತ್ತು ಏನಪ್ಪ, ಇವತ್ತು ಹಿಂಗಿದೆ, ಮಳೆ ಬರೋ ಥರ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಕ್ಲಿಯರ್ ಆಗಿದೆ. ಸೊ ನಂದು ಸ್ನಾನ ಆಯಿತು, ಪೂಜೆ ಆಯಿತು. ನಮ್ಮ ರಾಜೇಶ್ ಅವ್ರು ಲೇಟು. ಅವರು ಟೈಮಿಂಗ್ಸ್ಗೆ ಅವ್ರು ಹೋಗಿ ಸ್ನಾನ ಮಾಡೋದು. ಒಂದು ದಿನ ಬೇಗ ಆಗೋಯ್ತು, ಬೇಗ ಮಾಡೋಣ. 11 ಗಂಟೆಗೆ ಹೋಗೋದವರು. ಈಗ 10:30 ಇಲ್ಲಿ ಕೂತಿದ್ದಾರೆ. ಈಗ ಹೋಗ್ಬಿಟ್ಟು ಅಲ್ಲಿ ಲಾಗಿನ್ ಆಗ್ತಾರೆ. ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಹಿಂಗೆ. ಸೊ ನನ್ನ ಡೇ ರುಟೀನ್ ಈಗ ಶುರು ಮಾಡಬೇಕು. ತಿಂಡಿ ನಂದು ಕೂಡ ಸ್ವಲ್ಪ ಲೇಟು. ಅಂದರೆ ನಾನು ಹೇಳಿದ್ನಲ್ಲ 11 ಗಂಟೆ ಅರೌಂಡು ತಿಂಡಿ ಮಾಡೋದು. ಈಗ 10:30, ಇನ್ನೂ ಹಾಫ್ ಆನ್ ಅವರ್ ಇದೆ. ಸೊ ಇವತ್ತೊಂದು ವ್ಲಾಗ್ ಹೋಗಬೇಕಿತ್ತು ಮಂಡೇ. ಅದನ್ನು ನೆನ್ನೆನೇ ಶೆಡ್ಯೂಲ್ ಮಾಡಿದ್ದೀನಿ. ನೆನ್ನೆ ರಾತ್ರಿನೇ ನಾಳೆ ಬೆಳಿಗ್ಗೆ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಎಲ್ಲ ಟೈಮಿಂಗ್ಸ್ ಹಾಕಿ ಇಷ್ಟೊತ್ತು ಹೋಗಬೇಕು ಅಂತ ಶೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಬಿಸಿಲು ಬಂತು, ಬೆಳಗ್ಗೆ ಬಂತು. ಈ ಥರ ಹೋಗೋದು ಬರೋದು ಮಾಡ್ತಾ ಇದೆ. ಏನೋ ಗಾಯ ಮಾಡ್ಕೊಂಡಿದ್ದೀರಾ? ಒಂದು ಕಟ್ಟಾಗಿ ರಕ್ತ ಬರ್ತಾ ಇದೆ. ಓಕೆ, ಬನ್ನಿ, ನಮ್ಮ ದಿನ ಈಗ ಶುರು ಆಗುತ್ತೆ. ಹೇಗಿರುತ್ತೆ ನೋಡೋಣ. ಸೊ ಒಂದು ಟಾಸ್ಕ್ ತೊಗೊಳ್ಬೇಕು ಅಂತಿದ್ದೀನಿ. ಈಗಲೇ ಶುರು ಮಾಡ್ಬೇಡ ಅಂದ್ಕೊಂಡೆ. ಏನೋ ಅಂದರೆ ದಿಢೀರ್ ಚಕ್ಲಿ ಮಾಡೋಣ ಅಂತ. ಚಕ್ಲಿ ನಿಪ್ಪಟ್ಟು ಮಾಡೋಣ ಅಂದ್ಕೊಂಡೆ. ನಿಪ್ಪಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾರಂತೆ. ನಮ್ಮ ಅತ್ತೆ ಮೈದಾ ಹಿಟ್ಟು ಹಾಕ್ತಾರೆ. ಅಮ್ಮಂಗೆ ಕೇಳಿದ್ರೆ ಅಮ್ಮ ಏನು ಹಾಕೋದಿಲ್ಲ. ಬಟ್ ಅತ್ತೆ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಟೆಕ್ಸ್ಚರು. ಅದಕ್ಕೆ ಮೈದಾ ಹಾಕ್ತಾರಂತೆ. ಅದಕ್ಕೆ ಬೇಡ, ಚಕ್ಲಿ ಮಾಡೋಣ. ಚಕ್ಲಿಗೆ ಅಕ್ಕಿ ಹಿಟ್ಟು ಮಾತ್ರ, ಅದ್ರ ಜೊತೆ ಹುರುಗಡ್ಲೆ. ಸೊ ಎರಡೂ ಡೀಪ್ ಫ್ರೈನೇ ಮಾಡೋದು. ಅದಕ್ಕೆ ಸ್ವಲ್ಪ ಹೆಲ್ತಿಯರ್ ವರ್ಷನಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಚಕ್ಲಿ ಮಾಡೋಣ ಅಂತಿದ್ದೀನಿ. ಸ್ನೇಹಿತರೆ, ಈಗ ನಾನು ಕಿಚನ್ಗೆ ಬಂದಿದ್ದೀನಿ. ಎಲ್ಲಾನು ಅರೇಂಜ್ ಮಾಡ್ಕೊಳ್ತೀನಿ. ಅಲ್ಲಿ ತನಕ ನೀವೊಂದು ಕ್ವಿಕ್ ರಿವ್ಯೂ ನೋಡ್ಬಿಡಿ. ಈ ರಿವ್ಯೂ ಬಂದು ಒಂದು ಗ್ಲೂಕೋಮೀಟರ್ದು. ನಾನು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಒಂದು ಗ್ಲೂಕೋಮೀಟರ್ ತಗೊಳ್ಳೋಣ ಅಂದ್ಬಿಟ್ಟು. ನನಗೆ ಅಂತ ಅಲ್ಲ, ನನ್ನ ಪೇರೆಂಟ್ಸ್ಗೋಸ್ಕರ. ಅವ್ರ ಮನೆಗೂ ಲ್ಯಾಬ್ಗೂ ತುಂಬಾ ದೂರ ಇರುತ್ತೆ. ಸೊ ಇಲ್ಲಿಗೆ ಬಂದಾಗ ಅಟ್ಲೀಸ್ಟ್ ಅವರು ಮಾಡ್ಕೊಳ್ಬೋದು. ಅಂದರೆ ಅವರು ಮಷೀನ್ ಅವರು ಆಪರೇಟ್ ಮಾಡೋದಕ್ಕೆ ಆಗೋದಿಲ್ಲ, ನನಗೆ ಬೇಡ ಅಂತಾನೆ ಹೇಳಿದ್ರು ಅವರು. ಬಟ್ ಇಲ್ಲಿಗೆ ಬಂದಾಗ ನಾನು ಚೆಕ್ ಮಾಡ್ಬೋದಲ್ವಾ ಅಂತ ಹೇಳಿಬಿಟ್ಟು. ಸೊ ನಮ್ಮ ಅತ್ತೆ ಏನಾದರೂ ಇಲ್ಲಿಗೆ ಬಂದರೆ ಅವರು ಅಲ್ಲಿಂದ ತೊಗೊಂಡು ಬರ್ತಾರೆ. ಸೊ ನನಗೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಇದು ರಿಕ್ವೈರ್ಮೆಂಟ್ ಇತ್ತು. ಪ್ರೆಗ್ನೆನ್ಸಿಯಲ್ಲಿ ಎಸ್ಪೆಷಲಿ ಒಂದು ಡ್ಯೂರೇಷನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಗ ನನಗೆ ದಿನ ಮಾನಿಟರ್ ಮಾಡಿ ಅಂತ ಹೇಳಿದ್ರು. ದಿನ ಲ್ಯಾಬ್ಗೆ ಹೋಗಿ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಎಲ್ಡರ್ಲಿ ಪೀಪಲ್ ಇದ್ದಾಗ, ಪ್ರೆಗ್ನೆಂಟ್ ಲೇಡಿ ಇದ್ದಾಗ ಇದು ಮನೇಲಿ ಇರಲೇಬೇಕು. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಕಾಸ್ಟ್ ಎಫೆಕ್ಟಿವ್ ಕೂಡ. ನೀವು ಒಂದು ಸಾರಿ ಹೋಗ್ತೀವಿ ಅಂದರೆ 120 ರೂಪಾಯಿ ಆಗುತ್ತೆ. ಬಿಫೋರ್ ಆ್ಯಂಡ್ ಆಫ್ಟರ್ ಅಂದರೆ ಆಲ್ಮೋಸ್ಟ್ 250 ರುಪೀಸ್ ಅಲ್ಲೇ ಆಗಿಬಿಡುತ್ತೆ. ಹೋಗೋದು ಬರೋದು, ಟೈಮು, ಎನರ್ಜಿ ಎಲ್ಲಾನು ವೇಸ್ಟ್ ಇದೆ. ಮನೇಲಿದ್ರೆ ನನಗೆ ಇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ಬಿತ್ತು. 599 ಏನೋ ಆಯಿತು ಅಷ್ಟೇ. ಸೊ ಏನೆಲ್ಲ ಇದೆ 599ಗೆ, ಇದನ್ನು ಹೇಗೆ ಯೂಸ್ ಮಾಡೋದು ಬನ್ನಿ ನೋಡೋಣ. ಇದು ಅಗಾರೋ ಬ್ರ್ಯಾಂಡಿನ ಬ್ಲಡ್ ಗ್ಲೂಕೋಮೀಟರ್. ಇದರಲ್ಲಿ ಏನೆಲ್ಲ ಬರುತ್ತೆ ಬನ್ನಿ ನೋಡೋಣ. ಒಂದು ಕ್ಯಾರಿಯಿಂಗ್ ಕೇಸ್ ಇದೆ, ಯೂಸರ್ ಮ್ಯಾನ್ಯುಯಲ್ ಇದೆ, ಒಂದು ಗ್ಲೂಕೋಮೀಟರ್ ಇದೆ, ಒಂದು 3V ಲಿಥಿಯಂ ಬ್ಯಾಟ್ರಿ ಇದೆ. ಇದಕ್ಕೆ ಲ್ಯಾನ್ಸೆಟ್ಸ್ ಅಂತಾರೆ. ಇದು ನೀಡಲ್ಸ್, ಇದು ಸ್ಟ್ರಿಪ್ಸ್, ಇದು ಲ್ಯಾನ್ಸಿಂಗ್ ಮಷೀನ್. ಮೊದಲಿಗೆ ಇದಕ್ಕೆ ಬ್ಯಾಟ್ರಿ ಹಾಕ್ಬಿಟ್ಟು ಆನ್ ಮಾಡೋಣ. ಆನ್ ಮಾಡಿದ ತಕ್ಷಣನೇ ಈ ಥರ ನಾವು ಇಯರ್, ಮಂತ್, ಡೇಟ್, ಟೈಮ್
ಎಲ್ಲಾನು ಚೇಂಜ್ ಮಾಡಬೇಕು. ಚೇಂಜ್ ಮಾಡೋದಕ್ಕೆ ಎಸ್ ಅಂತ ಯೂಸ್ ಮಾಡಬೇಕು. ಅದನ್ನ ಎಷ್ಟು ಸಾರಿ ಪ್ರೆಸ್ ಮಾಡ್ತಿರೋ ಅಷ್ಟು ನಂಬರ್ಸ್ ಚೇಂಜ್ ಆಗುತ್ತೆ. ಎಂ ಅಂತ ಪ್ರೆಸ್ ಮಾಡಿದಾಗ ಅದು ಕನ್ಫರ್ಮ್ ಆಗಿ ನೆಕ್ಸ್ಟ್ ಕಡೆ ಹೋಗುತ್ತೆ. ಈಗ ನೋಡಿ ಮಂತ್ ಕಡೆ ಹೋಯ್ತು, ನೆಕ್ಸ್ಟ್ ಡೇಟ್ ಕಡೆ ಹೋಗುತ್ತೆ, ನೆಕ್ಸ್ಟ್ ಟೈಮ್ ಕಡೆ ಹೋಗುತ್ತೆ. ಎವ್ರಿ ಟೈಮ್ ನೀವು ಎಸ್ ಇಂದ ಚೇಂಜ್ ಮಾಡಿ, ಎಂ ಇಂದ ಕನ್ಫರ್ಮ್ ಮಾಡಿ. 24 hour ಟೈಮ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಟೈಮ್ ನೀವು 1 ಗಂಟೆ ಆಗಿದೆ ಮಧ್ಯಾಹ್ನ ಅಂದ್ರೆ 13 ಅಂತ ಇರಬೇಕಾಗತ್ತೆ. ಎಲ್ಲಾನು ಸೆಟ್ ಆದ್ಮೇಲೆ ಅದು ಓಕೆ ಅಂತ ಹೇಳಿ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಇದು ಲ್ಯಾಂಡ್ಸೆಟ್ ಡಿವೈಸ್. ಇದರಲ್ಲಿ ನಾವು ನೀಡಲ್ ನ ಹಾಕೊಳ್ಬೇಕು. ಸ್ವಲ್ಪ ಟ್ವಿಸ್ಟ್ ಮಾಡಿ ತೆಗೆದ್ರೆ ಓಪನ್ ಆಗುತ್ತೆ. ಒಂದು ಲ್ಯಾಂಡ್ಸೆಟ್ ಅನ್ನ ಜಸ್ಟ್ ಪುಷ್ ಮಾಡೋದು ಅಷ್ಟೇನೆ. ನೆಕ್ಸ್ಟ್ ನಾವು ನೀಡಲ್ ಅನ್ನ ಓಪನ್ ಮಾಡಬೇಕು. ಅದನ್ನ ಟ್ವಿಸ್ಟ್ ಮಾಡಿದ್ರೆ ಓಪನ್ ಆಗುತ್ತೆ. ಮತ್ತೆ ಕ್ಯಾಪ್ ಅನ್ನ ಕ್ಲೋಸ್ ಮಾಡಬೇಕು. ಲ್ಯಾನ್ಸಿಂಗ್ ಡಿವೈಸ್ ಅಲ್ಲಿ ಗ್ರೇ ಕಲರ್ ಕಾಣ್ತಿದೆ ಅಲ್ವಾ, ಅದು ನೀಡಲ್ ನಿಮ್ಗೆ ಎಷ್ಟು ಉದ್ದ ಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. 5 ಅಂದ್ರೆ ಹೈಯರ್, 1 ಅಂದ್ರೆ ಲೋವರ್. ಹಿಂದೆ ಏನು ಗ್ರೇ ಕಲರ್ ಇದೆಯಲ್ಲ ಅದನ್ನ ಒಂದು ಸಾರಿ ಎಳೆದು ಬಿಡಬೇಕು. ಆಮೇಲೆ ಆರೆಂಜ್ ಬಟನ್ ನ ಪ್ರೆಸ್ ಮಾಡಬೇಕು. ಆಗ ಅದು ನೀಡಲ್ ಬಂದು ಪ್ರಿಕ್ ಮಾಡುತ್ತೆ. ಆಮೇಲೆ ಒಂದು ಸ್ಟ್ರಿಪ್ ಅನ್ನ ತಗೊಂಡು ಮಷಿನ್ಗೆ ಇನ್ಸರ್ಟ್ ಮಾಡಬೇಕು. ಅದು ರಾಂಗ್ ಡೈರೆಕ್ಷನ್ ಅಲ್ಲಿ ಇದ್ರೆ ಆನ್ ಆಗೋದಿಲ್ಲ. ಕರೆಕ್ಟ್ ಆಗಿ ಹಾಕಿದ ತಕ್ಷಣನೇ ಆನ್ ಆಗುತ್ತೆ. ಇದರಲ್ಲಿ ನಂಬರ್ ಕಾಣ್ತಾ ಇದೆ ಅಲ್ವಾ 252, ಇದು ಸ್ಟ್ರಿಪ್ ಬಾಕ್ಸ್ ಮೇಲೂ ಬರ್ತಿರುತ್ತೆ. ಅದನ್ನ ನಾವು ಮ್ಯಾಚ್ ಮಾಡ್ಕೊಳ್ಬೇಕು. ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅದು ಕರೆಕ್ಟ್ ಆಗಿ ರಿಸಲ್ಟ್ ತೋರಿಸೋದಿಲ್ಲ. ಮತ್ತೆ ನಾವು ಈ ಸ್ಟ್ರಿಪ್ ಅನ್ನ ಬ್ಲಡ್ಗೆ ಟಚ್ ಮಾಡಿದ ತಕ್ಷಣನೇ ವಿತಿನ್ 5 seconds ನಮ್ಗೆ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಕನ್ವೀನಿಯಂಟ್ ವೇ ಅಲ್ಲಿ ನಾವು ಟೆಸ್ಟ್ ಅನ್ನ ಮಾಡ್ಕೊಳ್ಬಹುದು ಅಂದ್ಬಿಟ್ಟು. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಸ್ನೇಹಿತರೆ ಎಲ್ಲ ರೆಡಿ ಆಯಿತು, ಎಲ್ಲಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಮೆಜರ್ಮೆಂಟ್ ನಾನು ನಿಮಗೆ ಹೇಳಬೇಕು ಅಂದರೆ ಈ ಕಪ್ ಮೆಜರ್ಮೆಂಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಈಸಿ ಆಗುತ್ತೆ ಸ್ವಲ್ಪ. ಇದು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಈ ಥರ ನಾನು 3 ಕಪ್ ಹಾಕ್ಕೊಳ್ತೀನಿ. 2ನೇ ಕಪ್ಪ, 3ನೇ ಕಪ್. ನೆಕ್ಸ್ಟು ಹುರುಗಡ್ಲೆ. ಇದು ನೋಡಿ 1 ಕಪ್ಗೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಯಾಕಂದರೆ ಪುಡಿ ಆದಮೇಲೆ ಇದು ಜಾಸ್ತಿ ಆಗುತ್ತೆ. ಸೊ 3/4 ಕಪ್ಪಷ್ಟು ಹುರುಗಡ್ಲೆ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡ್ಕೊಂಡ್ಮೇಲೆ ನೋಡಿ ಮೆಜರ್ ಮಾಡಿದ್ರೆ ಆಲ್ಮೋಸ್ಟ್ 1 ಕಪ್ ಬರುತ್ತೆ. ಒಂದೊಂದು ಈ ಥರ ದಪ್ಪಕ್ಕಿದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಒಂಜಿ ಮಾಡ್ಕೊಳ್ಬೇಕು. ಇದೇನಾಗುತ್ತೆ, ನಾವು ಚಕ್ಲಿ ಒತ್ತಬೇಕಾದ್ರೆ ಅಲ್ಲಿ ಸಿಗಾಕೊಂಡ್ಬಿಡುತ್ತೆ ಹೋಲಲ್ಲಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಏನು ಟೇಸ್ಟ್ ಮಾಡ್ತಾ ಇಲ್ಲ ನಾನು, ಸೊ ಅಂದಾಜಲ್ಲಿ ಹಾಕಿದ್ದೀನಿ. ಸೊ ಇದು ನೆಕ್ಸ್ಟ್ ಅಜ್ವಾಯಿನ್, ಕ್ಯಾರಮ್ ಸೀಡ್ಸ್ ಅಂತಾನು ಹೇಳ್ತಾರಲ್ಲ, ಫ್ಲೇವರ್ಗೆ ಸ್ವಲ್ಪ, ಮತ್ತೆ ಸ್ವಲ್ಪ ಜೀರಿಗೆ, ಮತ್ತೆ ಖಾರ ನಾನು ತುಂಬಾನು ಜಾಸ್ತಿ ಏನು ಹಾಕ್ತಾ ಇಲ್ಲ, ಚೂರು, ಇಲ್ಲ ಅಂದ್ರೆ ಬರೀ ಸಾಲ್ಟಿ ಅನ್ಸುತ್ತಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ಎಣ್ಣೆ ನೋಡಿ ಹೊಗೆ ಬರ್ತಾ ಇದೆ, ಇಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನ ಸೇರಿಸ್ಕೊಳ್ಬೇಕು. ಇದೆಷ್ಟಿದೆ ಕೌಂಟ್ ಮಾಡೋಣ. ಈಗ ಇದ್ರಲ್ಲೇನೆ ನೀರು ಬಿಸಿ ಆಗಕ್ಕಿಡ್ತೀನಿ. ನಾವು ಕಪ್ಪು ಮೆಜರ್ ಮಾಡ್ಕೊಂಡ್ವಲ್ಲ ಅದ್ರಲ್ಲಿ 1 ಕಪ್ ಅನ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೀವು ಹಸಿಟ್ಟು ನೋಡ್ಬೋದು, ಒಂಥರ ಕ್ರಂಬಲ್ ಥರ ಆಗಿದೆ. ಸೊ ಈ ಥರ ಇರಬೇಕು. ಅಕ್ಕಿ ಹಸಿಟ್ಟು ಜಿಡ್ಡಿರೋದಿಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಜಿಡ್ಡು ಥರ ಕಲಿಸ್ಕೊಳ್ಬೇಕು.
ಈಗ ನಾವು ಬೇಕಿದ್ದಕ್ಕೆ ತಣ್ಣೀರು ಹಾಕ್ಕೊಳ್ಬೋದು. ಇನ್ನು ನಿಮ್ಗೆ ಅನ್ಸಿದ್ರೆ ಸ್ವಲ್ಪ ಕಲಸಿಟ್ಕೊಂಡು ಆಮೇಲೆ ನಾವು ಮಾಡ್ತೀವಲ್ವ, ಮಾಡೋಕ್ಕೆ ಶುರು ಮಾಡಿದಾಗ ಕಟ್ ಆಗಿಬಿಡುತ್ತೆ, ಅಂದರೆ ಅದು ಜಿಡ್ಡು ಸಾಕಾಗ್ತಾ ಇಲ್ಲ ಅಂತ ಅರ್ಥ. ಸೊ ಆಗ ನಾವು ಇನ್ನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ಈಗ ನಾನು ತಣ್ಣೀರು ಹಾಕೋ ಮುಂಚೆ ಇದೆಲ್ಲನೂ ಹಸಿದ ಜೊತೆ ಕಲಿಸ್ಬಿಡ್ತೀನಿ. ಆಮೇಲೆ ಸ್ವಲ್ಪನೇ ತಗೊಂಡು ಬಿಸಿನೀರು ಹಾಕ್ಕೊಳ್ತೀನಿ. ಇಷ್ಟು ಮಾತ್ರನೇ ಕಲಿಸ್ಕೊಂಡಿದ್ದೀನಿ, ಹೇಗೆ ಬರುತ್ತೆ ನೋಡೋಣ ಅಂಥೇಳಿ. ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು ಚಕ್ಲಿ. ನಾನು ತುಂಬ ಜಾಸ್ತಿ ಮಾಡಬೇಕು ಅಂತ ಏನಿರಲಿಲ್ಲ, ಯಾಕಂದರೆ ಇವಾಗ ತಾನೇ ರಾಜೇಶ್ ಬೂಂದಿ ತಂದಿದ್ರು, ಚಿಪ್ಸ್ ತಂದಿದ್ರು, ಮಿಕ್ಸ್ಚರ್ ತಂದಿದ್ರು. ಬಟ್ ಸ್ಟಿಲ್ ಇದು ನಾನು ಯಾಕೆ ಮಾಡಿದ್ದು ಅಂದರೆ ಇವತ್ತು ತುಂಬ ಜನ ವಿಶ್ ಮಾಡ್ತಾಯಿದ್ರಿ, ಕಮೆಂಟ್ಸಲ್ಲಿ ನೋಡ್ತಾ ಇದ್ದೆ, ಹ್ಯಾಪಿ ಜನ್ಮಾಷ್ಟಮಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಅಷ್ಟಮಿ ನಾಳೆ, ಇವತ್ತು ಸಪ್ತಮಿ. ಅಂದರೆ ಇವತ್ತು ರಾತ್ರಿ ಕೃಷ್ಣನ ಜನ್ಮ ಆಗೋದು. ಸೊ ಇವತ್ತು ರಾತ್ರಿ ಕೃಷ್ಣನ ಬರಮಾಡ್ಕೊಳ್ಳೋದಕ್ಕೆ ಸೆಲೆಬ್ರೇಷನ್ ಇವತ್ತಿಂದಾನೇ ನಡೆದಿರುತ್ತೆ. ಈಗ ನಮ್ಮ ಮೈಸೂರಲ್ಲಿ ಕೂಡ ನಮ್ಮ ಏರಿಯಲ್ಲೇ ನೆಕ್ಸ್ಟ್ ರೋಡಲ್ಲೇ ಒಂದು ದೇವಸ್ಥಾನ ಇದೆ, ಅದು ಕೃಷ್ಣನ ದೇವಸ್ಥಾನನೇ. ಸೊ ಅಲ್ಲಿ ಹೇಗೆ ಮಾಡೋದು ಅಂದರೆ ಇವತ್ತಿಂದಾನೇ ಸೆಲೆಬ್ರೇಷನ್ ಶುರುವಾಗುತ್ತೆ, ಹೋಮ ಪೂಜೆ ಎಲ್ಲ ಶುರುವಾಗುತ್ತೆ. ಮತ್ತು ಇವತ್ತು ರಾತ್ರಿನೂ ಫುಲ್ಲು ಭಜನೆ ಅದು ಇದೆಲ್ಲನೂ ಇರುತ್ತೆ. ನಾಳೆ ಕೃಷ್ಣನಿಗೆ ಈ ಉಯ್ಯಾಲೆಯಲ್ಲಿ ಇಟ್ಬಿಟ್ಟು ಉಯ್ಯಾಲೆ ತೂಗೋದು, ಪೂಜೆಗಳು, ಅನ್ನದಾನ, ಸೊ ಆ ಥರ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಇವತ್ತು ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಇವತ್ತು ರಾತ್ರಿ ಕೃಷ್ಣ ಹುಟ್ಟಿದ ಮೇಲೆ ನಾಳೆ ಕೃಷ್ಣನ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದು. ಸೊ ಇದು ಮಾಡಿರೋದು ಕೂಡ ಕೃಷ್ಣನಿಗೆ. ಈಗ ನಾನು ಸ್ಕೂಲ್ಗೆ ಹೋಗಬೇಕು ಸಾನು ಕರ್ಕೊಂಡು ಬರೋದಕ್ಕೆ. ಇದು ಓಪನ್ ಇಟ್ಟರೆ ಸಾನು ಬಂದ ತಕ್ಷಣ ಕೈ ಹಾಕ್ಬಿಡ್ತಾಳೆ. ಇದನ್ನು ಪ್ಯಾಕ್ ಮಾಡಿ ನಾನು ಏನೂ ಹೇಳಬಾರ್ದು ಮಾಡಿದ್ದೀನಿ ಅಂತ, ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಳ್ಳ ಕೃಷ್ಣ ಅದು, ಏನೋ ಹೇಳ್ದೇನೆ ಬೇಕಿದ್ರೆ ತಗೊಂಡು ತಿಂದ್ಬಿಡ್ತಾಳೆ. ಸೊ ಇದನ್ನ ಪ್ಯಾಕ್ ಮಾಡ್ಬಿಟ್ಟು ನಾನೀಗ ಸಾನು ಕರ್ಕೊಂಡ್ ಬರೋದಕ್ಕೆ ಹೊರಡ್ತೀನಿ. ಅದಕ್ಕೇನೆ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಅನ್ಕೊಂಡೆ ಆಗ್ಲೇನೆ ಹೋಗೋ ಮುಂಚೆ ಇನ್ನೇನಾದ್ರೂ ನಾನು ಕುಕ್ ಮಾಡ್ಬೇಕಲ್ಲ, ಅವಳು ವಾಸನೆನೆ ಮಮ್ಮ ಸಮಥಿಂಗ್ ಗುಡ್ ಸ್ಮೆಲ್ ಬರ್ತಾ ಇದೆ ಮಮ್ಮ ಅನ್ಕೊಂಡೇನೆ ಬರ್ತಾಳೆ. ನನ್ಗೆ ಏನಾದ್ರೂ ಮಾಡ್ಬೇಕು ಅನ್ಕೊಂಡೆ, ಬಟ್ ಈಗ ಟೈಮ್ ಆಗ್ತಾ ಇಲ್ಲ, ನಾನು ಹೋಗ್ಬೇಕು ಈಗ ಅರ್ಜೆಂಟಾಗಿ. ಪ್ಯಾಕ್ ಮಾಡೋಣ ಮುಂಚೆ ಯಾವ್ದಾದ್ರು ಮಾಡಲಿ. ಈಗ ಹೊರಟೆ ಸಾನು ಕರ್ಕೊಂಡು ಬರೋದಕ್ಕೆ. ಹಾಗೆ ಸ್ವಲ್ಪ ಸಾಮಾನು ತರಬೇಕು ಮನೆಗೆ. ಬೆಳಿಗ್ಗೆ ರಾಜೇಶಕ್ಕೆ ಕಳ್ಸೋಣ ಅಂದ್ಕೊಂಡೆ, ಅಂದರೆ ನಾನು ಲೀಸ್ಟ್ ಮಾಡಿರಲಿಲ್ಲ. ಇನ್ನು ಲೀಸ್ಟ್ ಮಾಡಿಲ್ಲ ಅಂದರೆ ಏನು ತರಬೇಕು ಅಂತ ಅಲ್ಲಿಂದ ಫೋನ್ ಮಾಡ್ತಾರೆ. ಅದಕ್ಕೆ ನಾನೇ ಹೋಗೋಣ ಬಿಡು ಅಂತ ಸುಮ್ಮನೆ. ಅದೇ 1 ಅವರ್ ಮುಂಚೆನೇ ಹೊರಡ್ತಾ ಇದ್ದೀನಿ. ನೋಡೋಣ, ಇಲ್ಲಿಗೆ ಬಂದುಬಿಟ್ಟು ವಾಪಸ್ ಮನೆಗೆ ಆಮೇಲೆ ಹೋಗೋಣ. ಸಾಮಾನು ಇವತ್ತು ಜಾಸ್ತಿ ಇದೆ. ಸಾನುದು ಗಿಟಾರ್ ತೊಗೊಂಡೋಗಿದ್ದಾಳೆ ಅವಳು. ಸೊ ಆ ಗಿಟಾರ್ ಇಡೋದಕ್ಕೆ ಜಾಗ ಸಿಗೋದಿಲ್ಲ. ನಾನು ಸಾಮಾನು ಬ್ಯಾಗ್ ಮುಂದೆ ಇಟ್ಬಿಟ್ರೆ ಗಿಟಾರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಮನೆಗೆ ಬಂದು ಸಾಮಾನಿಟ್ಟು ಆಮೇಲೆ ಹೋಗ್ಬೇಕು. ಬಂದ್ಬಿಟ್ಟೆ ಮನೆಗೆ. ಅಲ್ಲಿಂದ ಹೋಗೋಣ ಅಂದ್ಕೊಂಡೆ. ಇನ್ನೂ
ಒಂದು 5 ನಿಮಿಷ ಇದೆ, ಅದಕ್ಕೆ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಂಗೆ ತುಂಬ ಕಷ್ಟ ಆಗುತ್ತೆ, ಅಲ್ಲಿ ಗಿಟಾರ್ ಇಟ್ಕೋಬೇಕು, ಬ್ಯಾಗ್ ಇಟ್ಕೋಬೇಕು, ರೈನ್ ಕೋಟ್ ಬ್ಯಾಗ್ ಇಟ್ಕೋಬೇಕು, ಇದು ಸಾಮಾನು ಆಗೋದೇ ಇಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಕೋತಿ ಬಂದ್ಬಿಟ್ಟಿದೆ. ರಾಜೇಶ್ ನೋಡ್ರಿ ನನ್ನ ಟ್ರೈ ಪಾಡೆ ಎತ್ಕೊಂಡು ಓಡ್ಬಿಟ್ಟಿದ್ದಾರೆ. ಜಾಗ ಬಿಡು, ಇವಳು ಇಲ್ಲೇ ಎದ್ರುಗೋದಾಳೆ. ಓ ಮೈ ಗಾಡ್, ಏನ್ ಹಿಂಗ್ ಕುತ್ಕೊಂಡಿದೆ, ಹಿಂಗ್ ಕುತ್ಕೊಂಡ್ಬಿಟ್ಟಿದೆ. ಮೇಲ್ಗಡೆಯಿಂದನೇ ಓಡಿಸ್ಬೇಕು. ಇಲ್ಲಾಂದ್ರೆ ಎಲ್ಲಿಂದ ಹೋಗುತ್ತೆ? ಅಯ್ಯಮ್ಮ ಬಾರಪ್ಪ ಮೇಲೆ. ಮಾರುತಿರಾಯ ಹನುಮಾನ್ ಎರಡಿದೆ ಕಣೋ. ಓ ಮೈ ಗಾಡ್, ಕೃಷ್ಣ ಬರ್ಬೇಕಿತ್ತು, ಯಾಕೋ ಹನುಮಂತ ಬಂದ್ಬಿಟ್ಟಿದೆ. ಹೆಂಗ್ ಓಡಿಸೋದು? ಮೇಲ್ಗಡೆಯಿಂದಾನೆ ಕೆಳಗಡೆಯಿಂದಾನೆ ಯಾರಾದ್ರೂ ಬರ್ಬೇಕೀಗ? ರೋಡ್ ಹತ್ರ ಹೋಗಿದ್ಯಂತೆ, ನೋಡೋಣ ಇಲ್ಲಿಂದ ಕಾಣುತ್ತಾ. ನಮ್ಮ ಸಾನು ಆಟ ಆಡೋದಕ್ಕೆ ನಾನು ಹೋಗಲ್ಲ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಮನೆಯಲ್ಲಿದೆ. ಕಾಣ್ತಿಲ್ವಲ್ಲ. ರೋಡ್ ಹತ್ರ ಕಳಿಸಿದಾರಂತೆ ಸೆಕ್ಯೂರಿಟಿ. ರಾಜೇಶ್ ಅಂದಿದ್ದು ನಮ್ಮದು ಲಾಸ್ಟ್ ಫ್ಲೋರ್ ಅಲ್ವಾ, ಅದ್ರ ಮೇಲ್ಗಡೆ ಒಂದು ಟೆರೆಸ್ ಇದೆಯಲ್ಲ, ಅಲ್ಲಿಂದ ಓಡಿಸೋಣ ಅಂದ್ಬಿಟ್ಟು ಅವರು ಬರೋ ಅಷ್ಟೊತ್ತಿಗೆ ಅದು ಕೆಳಗಡೆ ಹೋಯ್ತು. ಅದಕ್ಕೆ ಅವರು ಅದು ಹೆಂಗೆ ಕಳಿಸಿದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ರೋಡಲ್ಲಿದೆ ಸರ್ ಅಂತ ಫೋನ್ ಮಾಡಿದ್ರು. ನಮ್ಮ ಸಾನು ಹೋಗ್ತಾನೆ ಇಲ್ಲ, ಎದುರ್ಕೊಂಡು ನೀನು ಬಾ. ಅದಕ್ಕೆ ಇಲ್ಲ ಕಳಿಸಿದಾರಂತೆ, ಹೋಗು ಅಂದ್ಬಿಟ್ಟು ಕಳಿಸ್ದೆ. ಅಲ್ಲಿ ನೋಡಿದ್ರೆ ಅವ್ಳ ಫ್ರೆಂಡ್ಸ್ಗಳು ಮನೇಲಿ ಇಲ್ವಂತೆ, ಬೇಸ್ಮೆಂಟಲ್ಲಿದ್ದಾರಂತೆ. ಇನ್ನ ಭಯ ಅವಳಿಗೀಗ. ಬೇಸ್ಮೆಂಟಿಗೆ ಬಾ ನನ್ನ ಜೊತೆ ಅಂದ್ಲು. ನೀನು ಹೋಗಂಗಿದ್ರು ಹೋಗು, ಇಲ್ಲ ಅಂದರೆ ಕೂತ್ಕೋ, ಓದಕ್ಕೆ ಶುರು ಮಾಡು ಅಂದೆ. ಓದಕ್ಕೆ ಶುರು ಮಾಡು ಅಂದ ತಕ್ಷಣ ಓಡ್ಬಿಟ್ಲು. ಅದೇನಪ್ಪ, ಇವತ್ತೇ ಇಷ್ಟು ವರ್ಷದಲ್ಲಿ ನಾನು ಫಸ್ಟ್ ಟೈಮು ನಮ್ಮ ಮನೆ ಒಳಗಡೆ ಬಂದಿರೋದು. ಪಾರಿವಾಳಗಳು ಬರುತ್ತೆ ಅಂದ್ಬಿಟ್ಟೆ ಎಲ್ಲ ಕಡೆ ಕವರ್ ಮಾಡಿಸಿದ್ದಾರೆ. ಏನು ಮಾಡುತ್ತೆ ಆದ್ರೂ ಅದು ಸ್ವಲ್ಪ ಲೂಸ್ ಆಗೋ, ಅದು ಏನು ಕಿತ್ತಾಕ್ಕೊಂಡೋ ಗೊತ್ತಿಲ್ಲ, ಬಂದು ಪಾರಿವಾಳ ಒಳಗಡೆ ಕೂತ್ಕೊಂಡಿದೆ. ಹಾಕ್ಸು ಕೂಡ ಪ್ರಯೋಜನ ಇಲ್ಲ. ಏನು ಮಾಡುತ್ತೆ, ಅದು ಮೊಟ್ಟೆಗಳಿಡುತ್ತೆ ಆಯಿತಾ. ಅಲ್ಲೇ ಮೊಟ್ಟೆ ಮರಿ ಮಾಡಬೇಕಲ್ವಾ, ತುಂಬ ದಿನ ತೊಗೊಳುತ್ತೆ, ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಸಮ್ಟೈಮ್ಸ್ ಆ ಮೊಟ್ಟೆ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದುಬಿಡುತ್ತೆ, ಸಮ್ಟೈಮ್ಸ್ ಮರಿನೇ ಬಿದ್ದುಬಿಡುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ಅದು ವಾಸನೆ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಆ್ಯಂಡ್ ಪೀ ಕೂಡ ಮಾಡುತ್ತಲ್ವಾ, ಸಖತ್ತು ಗಬ್ಬು ಹೊಡಿಯುತ್ತೆ ಅದಂತೂ. ನಮ್ಮ ಮನೇಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, 2 ಸಾರಿ ನಾವು ಮರಿ ಮಾಡಿಸಿರೋದು. ಸೊ ಫಸ್ಟ್ ಟೈಮು ಮಾರುತಿ ಬಂದಿರೋದು. ಹೋಗಿದ್ಯಂತೆ, ಎಷ್ಟು ದಪ್ಪ ಆಯಿತು ಗೊತ್ತಾ, ನೋಡಿದ್ರೇ ಭಯ ಆಗ್ತಾಯಿತ್ತು ಅದು. ಇನ್ನು ಹೋಯ್ತು. ಈಗ ಸಾನು 5 ಗಂಟೆಗೆ ಬಾ ಅಂದಿದ್ದೀನಿ. 5 ಗಂಟೆಗೆ ಬರೋ ತನಕ ನಮಗೆ ಟಿ ವಿ ಆಮೇಲೆ ನಾವು ಒಂದು ಹಾಫ್ ಆನ್ ಅವರ್ ಆಮೇಲೆ ಹೋಗ್ಬಿಟ್ಟು ನಾವು ನಮ್ಮ ಕೆಲಸಗಳು ನೋಡಬೇಕು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಆಫ್ಟರ್ 2 days. ಆ್ಯಕ್ಚುಲಿ ನಾನು ಸೋಮವಾರ ಶುರು ಮಾಡಿದ್ದು ವ್ಲಾಗು. ಅವತ್ತು ಜನ್ಮಾಷ್ಟಮಿ ಇತ್ತು. ಕೆಲವೊಬ್ರು ಅವತ್ತು ಜನ್ಮಾಷ್ಟಮಿ ಮಾಡಿದ್ದಾರೆ, ಕೆಲವೊಬ್ರು ನೆಕ್ಸ್ಟ್ ಡೇ ಮಾಡಿದ್ದಾರೆ. ನಾನು ಕೂಡ ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಮಕ್ಕಳಿಗೆಲ್ಲನೂ ಅವತ್ತಿನ ದಿನಾನೇ ರಜಾ ಇತ್ತು. ಆದರೆ ನಮ್ಮ ಸಾನುಗೆ ಸೋಮವಾರ ಆಗಲಿ ಮಂಗಳವಾರ ಆಗಲಿ ರಜಾ ಇರಲಿಲ್ಲ. ಸೊ ನಾನು ಕೂಡ ಕೆಲವೊಂದು ತಿಂಡಿಗಳು ಕೃಷ್ಣನಿಗೆ ಇಷ್ಟ ಆಗೋದನ್ನು ಮಾಡಿ ನೈವೇದ್ಯ ಮಾಡೋಣ ಅಂಥೇಳಿ ಚಕ್ಲಿ ಮಾಡಿದೆ. ಅದ್ರ ಜೊತೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೇಸನ್ ಲಾಡು ಮಾಡು ಅಂದರು ರಾಜೇಶ್. ನಾನು ರವೆ ಉಂಡೆ ಮಾಡೋಣ ಅಂದ್ಕೊಂಡೆ. ಬಟ್ ಅವರು ಹಾಗಂದ್ರಲ್ಲ, ಸರಿ ಬಿಡು. ಅವತ್ತು ಶಾಪಿಂಗ್ ಕೂಡ ಹೋಗಿದ್ನಲ್ವ, ಸಾಮಾನು ಇರಲಿಲ್ಲ. ನಾನು ಮನೆಯಲ್ಲಿ ಬೇಸನ್ ಮುಗ್ದೋಗಿತ್ತು. ಸೊ ಸಕ್ಕರೆ ಮತ್ತು ಬೇಸನ್, ಸಕ್ಕರೆ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಅಲ್ವಾ, ಅದಕ್ಕೆ ತಂದಿರಲಿಲ್ಲ. ತೊಗೊಂಡು ಬಂದೆ, ಸಂಜೆ ಮಾಡಬೇಕಿತ್ತು. ಸಂಜೆ ಅಷ್ಟೊತ್ತಿಗೆ ಮಾಡೋ ಹಾಗಿರಲಿಲ್ಲ. ಸೊ ಮಾರನೇ ದಿನ ರಾಜೇಶೇ ಪೂಜೆ ಮಾಡಿದ್ರು. ಚಕ್ಲಿ ಇಟ್ಟು, ಹಣ್ಣುಗಳಿಟ್ಟು, ಮತ್ತು ನಾನು ಬೆಣ್ಣೆ ತೆಗೆದಿದ್ದೆ ಅಲ್ವಾ, ಅದನ್ನು ನಾನಿನ್ನ ಯೂಸ್ ಮಾಡಿರಲಿಲ್ಲ, ತೆಗೆದು ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಕೂಡ ನೈವೇದ್ಯ ಮಾಡಿ ಪೂಜೆ ಮಾಡಿ ಜನ್ಮಾಷ್ಟಮಿನ ಆಚರಿಸಿದ್ವಿ. ಸೊ ಎವ್ರಿ ಇಯರ್ ನಾವು ಹೇಗೆ ಆಚರಿಸ್ತಿದ್ವಿ ಅಂದರೆ, ಸಾನು ರಾಧಾ ಥರ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಪಾಪ ಕುಣಿದಾಡ್ತಿದ್ಲು. ಅಪಾರ್ಟ್ಮೆಂಟ್ ಎಲ್ಲ ಮಕ್ಕಳು ಕೂಡ ರಾಧೆ ಥರ ಆಗಿ ಕೃಷ್ಣ ಆಗಿ ಓಡಾಡ್ತಿದ್ರು. ಈ ವರ್ಷ ಸಾನುಗೆ ರಜಾ ಇರಲಿಲ್ವಲ್ಲ, ಅವಳಂತೂ ಆಗಲಿಲ್ಲ, ಬೇರೆ ಮಕ್ಕಳು ಕೂಡ ಆಗಲಿಲ್ಲ. ಹೀಗೆ ಒಬ್ಬರು ರೆಡಿ ಆದ್ರೇ ಅಲ್ವಾ ಇನ್ನೊಬ್ರಿಗೂ ನಾನು ರೆಡಿ ಆಗಬೇಕು ಅಂತ ಅನಿಸೋದು. ಈ ಸರಿ ಯಾರೂ ರೆಡಿ ಆಗಿರಲಿಲ್ಲ. ಹಾಗಾಗಿ ಸಾನುಗೂ ಏನೂ ಅನ್ನಿಸ್ಲಿಲ್ಲ ನಾನು ರೆಡಿ ಆಗಬೇಕು ಅಂತ. ಮೋರೋವರ್ ಅವಳಿಗೆ ರಜಾನೂ ಇರಲಿಲ್ಲ. ಅವಳ ಫ್ರೆಂಡ್ಸು ವೀಕ್ ಡೇಸಲ್ಲಿ ಕಡಿಮೆನೇ ಬರೋದು ಆಟ ಆಡೋದಕ್ಕೆಲ್ಲ. ಸೊ ಈ ಸರಿ ನೋ ಮೇಕಪ್, ನೋ ರಾಧಾ ಮೇಕಪ್. ಎನಿವೇ ಸ್ನೇಹಿತರೆ, ಇದನ್ನು ತಿಳಿಸೋಣ. ಅವತ್ತು ನಾನು ವ್ಲಾಗ್ ಎಂಡ್ ಕೂಡ ಮಾಡಿರಲಿಲ್ಲ. ಹಾಗೇ ಇರಲ್ಲ, ನನಗೆ ಸಂಜೆ ಸ್ಕೂಲಿಂದ ಕರ್ಕೊಂಡು ಬರೋ ತನಕನೇ ಸಾಕಾಗ್ಬಿಟ್ಟಿದೆ. ನಾನು ಸುಸ್ತಾಗ್ಬಿಟ್ಟಿದೆ. ಕಷ್ಟಪಟ್ಟು ರಾತ್ರಿಗೆ ಅಡುಗೆ ಮಾಡಿಟ್ಬಿಟ್ಟು ಫುಲ್ ರೆಸ್ಟ್.
ಸೊ ಇವತ್ತು 3ನೇ ದಿನ ವ್ಲಾಗನ್ನು ಕಂಟಿನ್ಯೂ ಮಾಡಿ ಹೀಗೆ ನಿಮಗೆ ತಿಳಿಸ್ಬಿಟ್ಟು ಎಂಡ್ ಮಾಡೋಣ ಅಂತ ಮತ್ತೆ ಶುರು ಮಾಡಿದೆ. ಸೊ ಹೀಗಿತ್ತು ನಮ್ಮ ಈ ವರ್ಷದ ಜನ್ಮಾಷ್ಟಮಿ. ಎವ್ರಿ ಇಯರ್ ಸಾನುಗೆ ಮೇಕಪ್ ಮಾಡೋದು, ಕೃಷ್ಣನಿಗೆ ಪೂಜೆ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಮತ್ತು ಈಗ ಈ ವ್ಲಾಗ್ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನನ್ನ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಬೈ ಸ್ನೇಹಿತರೆ, ಟೇಕ್ ಕೇರ್.